ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್. ತುಂಬ ದಿವಸ ಆದಮೇಲೆ ಶೋಕ್ದಾರ್ಗಳು ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಕಾರಣಗಳಿಂದ ನಾವು ವಿಡಿಯೋನ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಮತ್ತೆ ನಾನು ಇವತ್ತು ಕೆಲಸದ ವಿಚಾರವಾಗಿ ಅವಲಹಳ್ಳಿ ಕಡೆ ಬಂದಿದ್ದೆ. ಸೊ ನಮ್ಮ ಅವಲಹಳ್ಳಿ ರಮೇಶ್ ಅವರು ನಮಗೆ ತುಂಬ ಪರಿಚಯ. ಹಂಗೆ ನಾನು ಕೆಲವೊಂದು ಡೌಟ್ಸ್ಗಳಿತ್ತು, ಅವ್ರನ್ನ ಕೇಳೋಣ ಬರೋಣ ಅಂತ ಅಂದ್ಕೊಂಡಿದ್ದೆ. ಕೇಳಿದೆ, ಅವ್ರು ನನಗೂ ಡೌಟ್ಗಳನ್ನ ಕ್ಲಿಯರ್ ಮಾಡಿದ್ರು. ಹಾಗೆ ನನಗೊಬ್ಬಂಗೆ ಗೊತ್ತಾದರೆ ಸಾಕಾಗಲ್ಲ, ಕೆಲವೊಬ್ಬರಿಗೂ ಗೊತ್ತಾಗಬೇಕು. ಈ ಅಕ್ಕಿಗಳಿಗೆ ಕಾಯಿಲೆ ಬರ್ತಾ ಇರೋದು ಈ ವಿಂಟರ್ ಸೀಸನಲ್ಲಿ ತುಂಬ ಕಾಯಿಲೆಗಳು ಬರ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಮುಂದೆ ಈಗ ಪಟ್ಟಗಳು ಮಾಡಿಸ್ತಾ ಇರ್ತೀರಾ ಜೊತೆಗಳು ಹಾಕಿ, ಅವಕ್ಕೆ ಒಂದಷ್ಟು ಕಾಯಿಲೆಗಳು ಬರ್ತಾ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂತ ನನ್ನ ಕೆಲವರು ಕೇಳೋರು. ತುಂಬ ಈಗ ಸ್ಪ್ರೆಡ್ ಆಗ್ತಾ ಇರುತ್ತೆ, ದಾವಡಿಯಿಂದ ದಾವಡಿಗೆ ಕಾಯಿಲೆಗಳು ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಕೆಲವ್ರು ಕೇಳೋರು. ಸೊ ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ನು ಪ್ರಿಕಾಷನ್ ಈ ಥರ ನಮ್ಮ ಅವಲಹಳ್ಳಿ ರಮೇಶ್ ಅವರು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಗೆ ಈ ವಿಡಿಯೋನ ಕಡೆ ತನಕ ನೋಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ನಮ್ಮ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಹೆಂಗಿದ್ದೀರಾ? ಆರಾಮ್ ಸರ್. ಸೊ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ವಿ ಮೆಡಿಸನ್ಗೆ. ಸರ್ ತುಂಬ ದೊಡ್ಡ ಒಂದು ರೆಸ್ಪಾನ್ಸ್ ಬಂತು. ಅದು ಏನೋ ದೇವ್ರ ಮಾಡಿ ಭಾಗ್ಯ ಸರ್. ತುಂಬ ಎಲ್ಲ ಅಕ್ಕಿ ಶೋಕ್ದಾರ್ಗಳು ಇಲ್ಲ, ಒಳ್ಳೆ ವಿಡಿಯೋ ಮಾಡಿದ್ದೀರಾ. ಅವ್ರ ಹತ್ರ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ, ಮತ್ತೊಂದು ವಿಡಿಯೋ ಮಾಡಿ ಅಂತ ಸಹ ಹೇಳಿದರು. ಸೊ ಅದೇ ನಿಟ್ಟಿನಲ್ಲಿ ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ಚಳಿಗಾಲ, ಈಗ ಜೊತೆ ಈಗ ಸೀಸನ್ಗೆ ಅಕ್ಕಿಗಳನ್ನ ಜೊತೆ ಹಾಕಿರ್ತಾರೆ. ಈಗ ಪಟ್ಟಗಳು ವೀಕ್ ಆಗ್ಬಿಡ್ತವೆ. ಖಂಡಿತ ಸರ್. ಮತ್ತೆ ಈ ತಾಯಿನೂ ಒಂದ್ ಸ್ವಲ್ಪ ವೀಕ್ ಆಗ್ಬಿಡ್ತವೆ. ಇದೆಲ್ಲ ಏನ್ ರೀಸನ್ ಆಗುತ್ತೆ, ಯಾಕಾಗುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ವಿಚಾರಗಳನ್ನ ತಿಳಿಸ್ಕೊಡಿ ಸರ್. ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನೀವೇನು ಇವಾಗ ಬಂದಿದ್ದೀರಾ, ಪಾಪ ನನಗೊಂದು 4 ಜನಕ್ಕೆ ಒಂದು ಒಳ್ಳೇದು ಮಾಡಲಿ ಅಂತ ನೀವು ಬಂದಿದ್ದೀರಾ. ನನ್ನ ಕಡೆಯಿಂದ ನನಗೆ ಗೊತ್ತಿರೋದನ್ನ ಏನು ನಾನು ತಕ್ಕಮಟ್ಟು ನಮ್ಮ ದೊಡ್ಡವ್ರು ಏನು ಹೇಳ್ಕೊಟ್ಟಿದ್ರು, 4 ಜನಕ್ಕೆ ಒಳ್ಳೇದು ಮಾಡೋಂಥ ಅವ್ರು ಹೇಳ್ಕೊಟ್ಟಿದ್ದಾರೆ. ನನ್ನ ಕೈಲಾದಷ್ಟು ನಾನೊಂದು ಹೆಲ್ಪ್ ಮಾಡ್ತಾಯಿದ್ದೀನಿ. ಈ ಅಕ್ಕಿ ಬರಲೇಬಾರ್ದು, ಕಾಯಿಲೆ ಬರೋದು ಫಸ್ಟ್ ಆಫ್ ಆಲ್ ಬಂದು ಲ್ಯಾಪ್ಟಾಪಲ್ಲಿ ಕ್ಲೀನ್ ಇಲ್ಲದೆ ಇರೋದೊಂದು, ಮತ್ತು ಅದಕ್ಕೆ ಟೈಮ್ ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇರೋದೊಂದು, ಹೊರಗಡೆಯಿಂದ ಬಡಿಸ್ತಂದು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಕಾಯಿಲೆ ಅಂಟಿಸ್ಕೊಳ್ಳೋದು ಅದೊಂದು 2, ಮತ್ತು ಟೈಮ್ ಸರಿಯಾಗಿ ನೀರಿಡಲ್ಲ. ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಇಲ್ಲ ರಾತ್ರಿ ಒಂದು ಸಲ ನೀರಿಡಬೇಕು. ಆ ನೀರಿನ ಅಂಶ ಬಾಡಿಲಿದ್ದಷ್ಟು ಅಕ್ಕಿ ಯಾವುದೇ ಕಾಯಿಲೆಗೆ ಇದಕ್ಕೆ ಸುಕ್ಕಾಗಿ ಹೋಗೋಕ್ಕೆ ಚಾನ್ಸಸ್ ಇಲ್ಲ. ಈಗ ಮನುಷ್ಯನಲ್ಲೇ ಡಾಕ್ಟ್ರೇ ಹೇಳ್ತಾರೆ 3 ಲೀಟ್ರ್ ನೀರು ಕುಡಿ ಅಂತಾರೆ. ಅದರಲ್ಲಿ ಆ ಮೂಗು ಜೀವ ಅದಕ್ಕೆ ಅಟ್ಲೀಸ್ಟು ಒಂದು ಕಾಲು ಲೀಟ್ರ್ ನೀರು ಅದಕ್ಕೆ ಕೊಡಲೇಬೇಕು. 3 ಟೈಮ್ ಬರೋ ಅಕ್ಕಿ ನೀರಿನ ಅಂಶ ಇದ್ದಷ್ಟು ಬಾಡಿಲಲ್ಲಿ ಡ್ರೈ ಆಗೋಕ್ಕೆ ಚಾನ್ಸ್ ಇಲ್ಲ. ಬಾಡಿಲಿ ಯಾವಾಗ ನಮ್ಮಲ್ಲಿ ಡ್ರೈ ಆಗೋಕ್ಕೆ ಶುರು ಆಗುತ್ತೋ ಆವಾಗ ಕಾಯಿಲೆ ಬರೋಕ್ಕೆ, ಉತ್ಪತ್ತಿ ಆಗೋಕ್ಕೆ ಅಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟು. ಒಂದು ಇವಾಗ ಇದಕ್ಕೆ ನಾನು ಬರಲೇಬಾರ್ದು, ಮುಂದಕ್ಕೆ ನನಗೆ ಆರಾಮಾಗಿ ಅಕ್ಕಿ ಒಂದು ಹೆಲ್ತಿತನ ಇಟ್ಕೋಬೇಕು ಅಂದರೆ ನಾನು ಹೇಳೋದೊಂದೇನೆಂದರೆ, ನಾವು ಕಾಲದಿಂದ ಮಾಡ್ಕೊಂಬಂದಿರೋದು, ಮುಂದೆ ನಾವು ಇರ್ತೀವೋ ಇರೋಲ್ಲ, 4 ಜನಕ್ಕೆ ನಾವು ಬಂದು ಏನು ಮಾಡ್ದೋ ಏನು ಬಿಟ್ಟೋದೋ ಅದೊಂದೇ ಇರೋದು. ಬಂದಿದ್ದೀವಿ, ಏನೋ ಒಂದು ಬಿಟ್ಟು ಹೋಗಬೇಕು. 4 ಜನಕ್ಕೆ ಒಂದು ಮಾಧ್ಯಮ ಆಗಿರ್ಬೇಕು ಅಂದರೆ ನಾವು ಹೋದ್ಮೇಲೆ ಆಗದೆ ಇರೋದನ್ನ ನಾವು ಇದ್ದಾಗಲೇ ಮಾಡಿ 4 ಜನಕ್ಕೆ ಒಳ್ಳೇದಾಗ್ಬಿಡಲಿ ಅಂತ ನಮ್ಮ ದೊಡ್ಡವರೆಲ್ಲ ಇದ್ದಾರೆ. ಅವ್ರ ಆಶೀರ್ವಾದದಿಂದ ನಾನು ಇವತ್ತೇನು ಇದನ್ನು ಹೇಳ್ತಾ ಇದ್ದೀನಿ, ನೀವು ಪ್ರತಿಯೊಬ್ಬರು ನಿಮ್ಮ ಲ್ಯಾಪ್ಟಾಪಲ್ಲಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಇದನ್ನು ಫ್ಯೂಚರ್ಗೆ ಇದನ್ನು ಮಾಡಿಕೊಂಡು ನೀವು ವಾರದಲ್ಲಿ 2 ಸಲ ಆಗಲಿ, ವಾರಕ್ಕೆ 2 ಸಲ ಆ ಥರ ಮಾಡ್ಕೊಂಬಂದರೆ ನನ್ನ ಪ್ರಕಾರ ನಾವು ಕಾಲದಿಂದ ಉಳಿಸ್ಕೊಂಬಂದಿದ್ದೀವಿ. ಮಾಯ ಹೋಗಲ್ಲ, ಮೊಟ್ಟೆ ನಿಲ್ಲಿಸ್ಕೊಳ್ಳಲ್ಲ, ಮತ್ತು ವೈರಲ್ ಅಂತೂ ಸ್ಪ್ರೆಡ್ ಮಾಡಲ್ಲ, ಮತ್ತು ಆರೋಗ್ಯ ದೃಷ್ಟಿಯಿಂದ ಹೆಲ್ತಿಯಾಗಿರ್ತಾವೆ, ಲೈಫ್ ಇನ್ಕ್ರೀಸ್ ಆಗುತ್ತೆ. ಅಕ್ಕಿ ಹೆಲ್ತಿ ಇವಾಗ 12 ವರ್ಷಕ್ಕೆ ಹೋಗ್ಬಿಡ್ತವೆ, 13 ವರ್ಷಕ್ಕೆ ಹೋಗ್ಬಿಡ್ತವೆ. ನಾವು ಮೇಂಟೈನ್ ಮಾಡೋದ್ರ ಮೇಲೆ. ಈಗ ಕೆಲವು ವಯಸ್ಸಾದವ್ರು ನೋಡ್ರಿ, ಅದರದ್ದೇ ಆದ ಒಂದು ಪ್ರೋಟೋಕಾಲಲ್ಲಿ 90 ವರ್ಷನೂ ಬದುಕಿರೋರವ್ರೆ, 100 ವರ್ಷ ಬದುಕಿರೋರವ್ರೆ. ಆ ಪ್ರೋಟೋಕಾಲ್ ಏನಿದೆ ಅದನ್ನು ಇವುಗಳ ಮೇಲೆ ನಾವು ಮಾಡ್ಕೊಂಬಂದ್ರೆ ಒಳ್ಳೆಯದು. ನಾವು ಸಾಕಿದ್ದೀವಿ ಅಂತ ಅತಿಯಾಗಿ ಕೊಡೋಂಗೂ ಇಲ್ಲ, ಕಮ್ಮಿನೂ ಮಾಡೋಂಗಿಲ್ಲ. ಒಂದು ಸ್ಕೇಲ್, ಆ ಸ್ಕೇಲಲ್ಲೇ ಎತ್ಕೊಂಡೋದ್ರೆ ಕಾಯಿಲೆನೂ ಬರೋಲ್ಲ, ಏನೂ ಬರೋಲ್ಲ. ನನ್ನೊಂದು ಅನುಭವದಲ್ಲಿ ನಾನು ಹೇಳ್ತಾ ಇರೋದು, ಯಾರು ಹೆಂಗೋ ಏನೋ ನನಗೂ ಗೊತ್ತಿಲ್ಲ. ಈ ಅಕ್ಕಿ ಉಳಿಲೇಬೇಕು ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈ ಅಕ್ಕಿ ಇರೋದನ್ನು, ನಮ್ಮಲ್ಲಿರೋದನ್ನು, ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿರೋದನ್ನ ನಾನು ಇವಾಗ ಜನಗಳಿಗೆ ಹೇಳ್ತಾ ಇದ್ದೀನಿ. ಇದನ್ನು ಪ್ರತಿಯೊಬ್ಬರು ನಿಮ್ಮ ಲ್ಯಾಪ್ಟಾಪಲ್ಲಿ ನಿಮ್ಮ ಅನುಕೂಲವಾಗಿ, ಏನು ಭಾರಿ ಏನಾಗಲ್ಲ, ಇದು ಕಮ್ಮಿನೇ ಅಮೌಂಟ್ ಆಗೋದು, 50 ಗ್ರಾಮು 100 ಗ್ರಾಮಲ್ಲೇ ಮಾಡ್ಕೋಬೋದು. ಲೈಫ್ ಟೈಮ್ ಇದು ಇಟ್ಕೊಂಡೋದ್ರೆ ಆ ಅಕ್ಕಿನೂ ಉಳಿದಿರುತ್ತೆ. ನೀವೇನು ನಮಗೆ ಮಾಡೋದಂತ ನೀವು ಏನು ಇದು ಬೇಡ, ಒಟ್ಟಿನಲ್ಲಿ 4 ಜನಕ್ಕೆ ನೀವು ಹೋಗಿ ಹೇಳಬೇಕು, ಸರ್ ಹಿಂಗಾಗಿದೆ ಅವ್ರು ಮಾಡಿದ್ದಾರೆ ಅಂತ. ನಮ್ಮ ಹೆಸರು ಹೇಳೋದು ಬೇಡ, ನೀವು 4 ಜನಕ್ಕೆ ಮಾದರಿ ಆಗ್ರಿ. ಅದೇ ಸಮಾಜದಲ್ಲಿ ಬೇಕಾಗಿರೋದು. ಮಾಡ್ದೋನ್ ಬೇಡ, ಎಲ್ಲ ಒಂದೇನೆ. ನಾವು ಹೆಲ್ಪ್ ಅಷ್ಟೇ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ರಿ.
ಅದನ್ನೊಂದು ಮಾಡ್ಕೊಂಡೋದ್ರೆ ಕಾಯಿಲೆ ಅನ್ನೋದೇ ಬರೋಲ್ಲ. ಈಗ ನಾನು ಕಂಡುಪಟ್ಟಂಗೆ ಸುಮಾರು ಕಾಯಿಲೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಕಚ್ಚಕ್ಕೆ ಬರೋದು, ಉಚ್ಕೊಳ್ಳೋದು, ಮತ್ತು ಚೆನ್ನಾಗಿರಾಕಿ ಇದ್ದಕ್ಕಿದ್ದಂಗೆ ಡೆತ್ ಆಗೋದು, ಅದೆಲ್ಲ ಅದು ನ್ಯೂನತೆಗಳು ಇರುತ್ತೆ. ಅದು ಲ್ಯಾಪ್ಟು ಮೇಂಟೈನ್ ಮಾಡದೇ ಇರೋದು, ವೆಂಟಿಲೇಷನ್ ಇಲ್ಲದೆ ಇರೋದು. ನಾನು ಕೆಲವ್ರು ಹೇಳೋದು ವೆಂಟಿಲೇಷನ್ ಚೆನ್ನಾಗಿ ಇಟ್ಕೊಳ್ಳಿ, ಮೇನು ನೈಟಲ್ಲಿ ಮುಚ್ಕೊಳ್ಳಿ, ವೆಂಟಿಲೇಷನ್ ಚೆನ್ನಾಗಿರಬೇಕು. ವೆಂಟಿಲೇಷನ್ ಇಲ್ಲ ಅಂದರೆ ಅಕ್ಕಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ, ಆಯಿತಾ. ಒಳಗಡೆ ಒಂದೊಂದಕ್ಕೆ ಒಂದೊಂದೊಂದು ಸುತ್ಕೊಳ್ಳೋಕೆ ಹೋಗುತ್ತೆ. ಅದನ್ನು ನಮ್ಮ ಕೈಲೇ ಎಲ್ಲ ಇರೋದು. ಅದನ್ನು ನಾವು ಎಷ್ಟು ನೀಟಾಗಿ ಇಟ್ಕೋತೀವಿ ಅದನ್ನು ಇದು ಮಾಡ್ತೀವಿ. ನನ್ನ ಕೈಲಿ ಆಗೋದು ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿದ್ದು 4 ಜನಕ್ಕೆ ಮಾಡೋ ಅಂತ ನನ್ನ ಒಂದು ಹೇಳ್ತಾ ಇದ್ದೀನಿ. ಇದನ್ನು ನೀವು ಎಲ್ಲರೂ ಮಾಡಿಕೊಂಡ್ರೆ ಭಾಳ ಅನುಕೂಲ. ನಾವು ಕಾಲದಿಂದ ಏನು ಉಳಿಸ್ಕೊಂಬಂದಿದ್ದು ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನು ನೀವೆಲ್ಲ ಮಸ್ಟ್ ಮಾಡಿ ನೋಡಿ. ಇದು ಬಂದು ತುಳಸಿ, ಇದನ್ನು 50 ಗ್ರಾಮ್ ಹಾಕಬೇಕು. ಏನ್ ಪರ್ಪಸ್ಗೆ, ಯಾವ ಕಾಯಿಲೆಗೆ ಇದನ್ನ ಸರ್ ಇದು ಬಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಸರ್. ಇದು ಬಂದು ತುಳಸಿ ಬಂದು ಇದು ಅಂದರೆ ವೈರಲ್ನ ಇನ್ಫೆಕ್ಷನ್ನ ಕಮ್ಮಿ ಮಾಡುತ್ತೆ. ವೈರಲ್ನ ಒಳಗಡೆ ಬರದೇ ಇರೋದು, ಕೆಲವು ಒಳಗಡೆ ಏನು ಎಕ್ಸ್ಟ್ರಾ ಇದು ಇರುತ್ತೆ ಅದನ್ನೆಲ್ಲ ತಡ್ಸಲ್ಲಿ ಇದು ಮಾಡ್ಕೊಳ್ಳುತ್ತೆ. ಇದು ತುಳಸಿ, ಇದು 50 ಗ್ರಾಮ್ ಹಾಕ್ಬೇಕು ನೀವು, ಆಯಿತಾ. ಇದು ಪುನರ್ನವ. ಈ ಪುನರ್ನವ ಹೆಸರಲ್ಲೇ ಇದೆ ಅದಕ್ಕೆ ಮತ್ತೆ ಜೀವದಾನ ಮಾಡೋದು. ಇದ್ರ ಕೆಲಸ ಅದು. ಒಳಗಡೆ ಏನೇನು ಬರ್ನ್ ಆಗಿರುತ್ತೋ, ಏನೇನು ಇದಾಗಿರುತ್ತೋ ಅದನ್ನು ಮನುಷ್ಯನಲ್ಲಾಗಲಿ ಪ್ರಾಣಿಲಾಗಲಿ ಕೆಲಸ ಮಾಡುತ್ತೆ. ಇದು ಆಲ್ಮೋಸ್ಟ್ ನಾನು ಸುಮಾರು ವರ್ಷಗಳಿಂದ ನಿಮ್ಮ ಇದರಲ್ಲೇ ನಾನು ಹೇಳಿದ್ದೀನಿ. ಇದೊಂದು ಇಟ್ಕೊಂಡು ಕೆಲಸ ಮಾಡಿ. ಇದರಲ್ಲಿ ಟ್ಯಾಬ್ಲೆಟು ಬರುತ್ತೆ, ಇದು ಬರುತ್ತೆ. ಇದನ್ನು ಟ್ಯಾಬ್ಲೆಟ್ ಸುಕ್ಕ ಹೊಡೆದಿರಾಕಿ ಕಂಟಿನ್ಯೂಸ್ ಆಗಿ ಕೊಟ್ಕೊಂಬಂದ್ರೆ ಅಕ್ಕಿ ತಾನಾಗೆ ಇನ್ಕ್ರೀಸ್ ಆಗ್ಬಿಡುತ್ತೆ. ಯಾವ ಅಲ್ವಾ ಅದು ಇದು ಕೊಟ್ಟಿರೋದೇ ಬೇಡ. ಇದು ಪುನರ್ನವದಲ್ಲಿ ಆ ಕೆಲಸ ಮಾಡುತ್ತೆ. ಇದು ಪುನರ್ನವ. ಯಾವ ಥರ ಕೊಡೋದು ಅನ್ನೋದು ಒಂದು ಸ್ವಲ್ಪ ಹೇಳಿ ಸರ್. ಇದು ಬಂದು ನೋಡಿ ಸರ್, ತುಳಸಿ 50 ಗ್ರಾಮ್ ಹಾಕ್ಕೊಳ್ಳಿ, ಆಯಿತಾ. ಬಟ್ ನಾನು ಹೇಳ್ಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತೀನಿ. ಇವಾಗ ತುಳಸಿ ಬಂದು 50 ಗ್ರಾಮ್ ಹಾಕ್ಕೊಳ್ಳಿ, ಆಯಿತಾ. ಇದು ಪುನರ್ನವ. ಇದು 100 ಗ್ರಾಮ್ ಹಾಕ್ಕೊಳ್ಳಿ. ಇದು ಬಂದು ನೆಲನಲ್ಲಿ. ಇದು ಬಂದು ನೀವು 100 ಗ್ರಾಮ್ ಹಾಕ್ಕೊಳ್ಳಿ. ಇದು 100 ಗ್ರಾಮ್ ಹಾಕ್ಕೊಳ್ಳಿ. ನೆಲನಲ್ಲಿ 100 ಗ್ರಾಮ್ ಹಾಕ್ಕೊಳ್ಳಿ. ಇದು ಬಂದು ಅಶ್ವಗಂಧ, ಎಲ್ಲರಿಗೂ ಗೊತ್ತಿರೋದೆ. ಇದನ್ನು 100 ಗ್ರಾಮ್ ಹಾಕ್ಕೊಳ್ಳಿ. ಮತ್ತು ಇದು ಬಂದು ಶತಾವರಿ. ಇದು 50 ಗ್ರಾಮ್ ಹಾಕ್ಕೊಳ್ಳಿ. ಇದು 50 ಗ್ರಾಮ್ ಹಾಕ್ಕೊಳ್ಳಿ. ಮತ್ತು ನೆಲ್ಲಿಕಾಯಿ ಪೌಡ್ರು. ಅದಾದ್ಮೇಲೆ ಬಂದು ನೇರಳೆ. ಇದು ನಮ್ಮ ಮೊಸರು ಬಿಟ್ಟು ಹೇಳಲೇಬೇಕು. ಜಮಾನದಲ್ಲಿ ಹಳಬ್ರಿಗೆ ಗೊತ್ತಿರುತ್ತೋ ಏನೋ ಗೊತ್ತಿಲ್ಲ, ಅವಾಗ ಕಾಕ ಅಂಗಡಿ ಇತ್ತು. ಅವಾಗ ನೇರಳೆ ಶರ್ಬತ್ ಅಂದರೆ ಲೂಸ್ ಮೋಷನ್ ನಿಂತ್ಕೊಳ್ಳೋದು. ನೇರಳೆ ಶರ್ಬತ್ತಲ್ಲಿ ಆ ಕೆಲಸ ಮಾಡುತ್ತೆ. ಇದು ಬಂದು ಇದೊಂದು 50 ಗ್ರಾಮ್ ಹಾಕ್ಕೊಳ್ಳಿ. ಮತ್ತು ಎಲ್ಲರಿಗೂ ಗೊತ್ತಿರೋ ಶುಂಠಿ. ಇದೊಂದು 50 ಗ್ರಾಮ್ ಹಾಕ್ಕೊಳ್ಳಿ, ಡೈಜೆಷನ್ಗೆ. ಇವಾಗ ನಾನು ಏನು ಇದು ಡೈಜೆಷನ್ಗೆ ನೋಡಿ. ಶುಂಠಿ ಒಂದು 50 ಗ್ರಾಮು, ಚಕ್ಕೆ ಒಂದು 25 ಗ್ರಾಮು, ಮತ್ತು ಕಾಳುಮೆಣಸು ಇದೊಂದು 25 ಗ್ರಾಮು, ಮತ್ತು ಜೀರಿಗೆ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೋಬೇಕು, ಹಂಗೆ ಹಾಕ್ಕೊಳ್ಳೋಂಗಿಲ್ಲ. ಇದ್ರ ಜೊತೆಗೆ ಇದೊಂದು 25 ಗ್ರಾಮ್. 50 ಗ್ರಾಮ್ ಹಾಕ್ಕೊಂಡ್ರೆ ನಡೀತದೆ. 50 ಗ್ರಾಮ್ ಇದನ್ನು ಹಾಕ್ಕೊಳ್ಳಿ. ಮತ್ತು ಬಂದು ಇದು ಕರಿ ಜೀರಿಗೆ. ಇದು ಮೊಸರು ಭಾಳ ಕೆಲಸ ಮಾಡುತ್ತೆ. ಇದು ಕರಿ ಜೀರಿಗೆ. ಇದೊಂದು 25 ಗ್ರಾಮ್ ಹಾಕ್ಕೊಳ್ಳಿ. 100 ಗ್ರಾಮ್ ಹಾಕ್ಕೊಂಡ್ರೆ 50 ಗ್ರಾಮ್ ಹಾಕ್ಕೊಳ್ಳಿ. 50 ಗ್ರಾಮ್ ಹಾಕ್ಕೊಂಡ್ರೆ 25 ಗ್ರಾಮ್ ಕರಿ ಜೀರಿಗೆ ಹಾಕ್ಕೊಳ್ಳಿ. ಅದಾದ್ಮೇಲೆ ಬಂದು ಅಮೃತ ಬಳ್ಳಿ. ಇದನ್ನೊಂದು 100 ಗ್ರಾಮ್ ಹಾಕ್ಕೊಂಡ್ರೆ ಏನು ಇದಿಲ್ಲ. ಇದೊಂದು 100 ಗ್ರಾಮ್ ಹಾಕ್ಕೊಳ್ಳಿ, ಅಮೃತ ಬಳ್ಳಿ. ಮತ್ತು ಬಂದು ಅರ್ಶಿನ, ಒಳ್ಳೆ ಅರ್ಶಿನ ಇದೆ. ಇದೊಂದು 50 ಗ್ರಾಮ್ ಅರ್ಶಿನ. ಮತ್ತು ಬಂದು ಇದು ಬಂದು ಅತಿ ಮಧುರ ಅಂತ ಒಂದು ಬೇರಿದು. ಇದನ್ನು ಬಂದು ನೀವು 100 ಗ್ರಾಮ್ ಹಾಕ್ಕೊಂಡ್ರೆ ಒಳ್ಳೇದು. ಈ ಅತಿ ಮಧುರದಲ್ಲಿ ಬಂದು ಸ್ಪೆಷಲ್ ಏನಂದರೆ ಇದ್ರಲ್ಲಿ ಪೌಡ್ರು ಸಿಗುತ್ತೆ. ಇದು ಬೇರು ಪೌಡ್ರು ಸಿಗುತ್ತೆ. ಅತಿ ಮಧುರ ಅಂತ ಕೇಳಿದ್ರೆ ಕೊಡ್ತಾರೆ. ಅತಿ ಮಧುರ ಅಂತಾರೆ. ಇದಕ್ಕೆ 3 ಥರ ಹೆಸರಿದೆ. ಮೀಟಲ್ ಅಕಡಿ ಅಂತಾರೆ. ಇದಕ್ಕೆ ಆದ 3 ಹೆಸರುಗಳಿದೆ. ಇದು ಭಾಳ ಕೆಲಸ ಏನು ಮಾಡುತ್ತೆ ಅಂದರೆ, ಇದು ಈ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇರುತ್ತಲ್ಲ, ಈ ಕೆಲವು ಹಳೆ ಕೆಮ್ಮು ಗಿಮ್ಮು ಎಲ್ಲ ಇರುತ್ತಲ್ಲ, ಇದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಒಂಚೂರು ಜೇನುತುಪ್ಪ ಹಾಕಿ ಇದಕ್ಕೆ ನೀರು ಕುಡಿಸ್ಕೊಂಬಂದ್ರೆ ಆ ಒಣ ಕೆಮ್ಮು, ಈ ಕೆಮ್ತಾರ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತಲ್ಲ, ಅದನ್ನು ಆಲ್ಮೋಸ್ಟ್ ಇದು ಕಂಟ್ರೋಲ್ ಮಾಡುತ್ತೆ. ಮತ್ತು ಯಾವುದೇ ಕಾಯಿಲೆನ ತಲೆಗೆ ಹತ್ತದೇ ಇರೋಂಗೆ ತಡೆಯುತ್ತೆ. ಇದಕ್ಕೆಲ್ಲ ಇದು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಇದು ಮೊಸರು ಇದು 100 ಗ್ರಾಮ್ ಮಿಕ್ಸ್ ಮಾಡಿಟ್ಕೊಳ್ಳಿ. ಇದಕ್ಕೆಲ್ಲ ಇದು ಮಾಡಿಕೊಂಡ್ರೆ ಅತಿ ಮಧುರ ಅಂತ ಇದು ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದು ಪೌಡ್ರ್ ತೊಗೊಳ್ಳಿ, ಬೇರೆ ಆಗಲ್ಲ. ಇದು ಬೇರೆ ಬೇಕು ಅಂದರೂ ನಿಮಗೆ ಇದನ್ನು ಬೇರೆ ಕೊಡ್ತಾರೆ. ತಂದು ತೆಗೆದುಬಿಟ್ಟು ಯಾವುದು ಕೆಮ್ತಾ ಇರುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಚೆನ್ನಾಗಿ ತೆಗೆದು ಒಂಚೂರು ಜೇನುತುಪ್ಪ ಹಾಕಿ ಒಂದು 6 ಡ್ರಾಪ್ ಬಾಯಿಗೆ ಹಾಕ್ಕೊಳ್ಳಿ. ಒಂದು ವಾರ ಆದಮೇಲೆ ಅದ್ರ ರಿಪೋರ್ಟ್ ನೋಡ್ಕೊಳ್ಳಿ. 100% ಇಷ್ಟು ಬಂದು ನಿಮಗೆ ಇದೇನು ಹೇಳಿದ್ದೀನಿ ಇಷ್ಟು ಐಟಮ್ ಬಂದು ನಾವು ಪ್ರಮಾಣದಲ್ಲಿ ಇವಾಗ ನಾನು ಹೇಳಿರೋದು 100 ಗ್ರಾಮು. ಇವಾಗ ನನಗೆ ಇವಾಗ ಸದ್ಯಕ್ಕೆ ಬೇಕು ಅಂದವರು 50 ಗ್ರಾಮ್ ಮಾಡಿಕೊಂಡು 25 ಗ್ರಾಮ್ ಕಮ್ಮಿ ಮಾಡ್ಕೋಬೋದು. ಇಲ್ಲ 100 ಗ್ರಾಮ್ನ 200 ಮಾಡ್ಕೊಂಡ್ರು ನಿಮ್ಮ ಒಂದು ಇದಕ್ಕೆ ಬಜೆಟ್ ತಕ್ಕನಾಗಿ ಮಾಡ್ಕೋಬೋದು. ಇದು ಏನು ಜಾಸ್ತಿ ನನಗೇನು ಪ್ರಕಾರ 1000 ಒಳಗೆ ಆಗುತ್ತೆ. 1000 ಒಳಗೆ ಮಾಡಿಕೊಂಡ್ರು ನಿಮ್ಗೆ 6 ತಿಂಗಳು ಇರುತ್ತೆ.
ಇದನ್ನ ಹೆಂಗೆ ಮಾಡಬೇಕು ತೊಗೋಬೇಕು ಅಂದರೆ ಈ ಅಕ್ಕಿಗಳಿಗೆ ನೀವು ಹೇಳೋದು ವಾರದಲ್ಲಿ 2 ದಿವಸ ಕೊಡಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಇವಾಗ ಯಾರು ಮಾಡ್ತಾ ಇದ್ದೀರಾ, ಇವಾಗ ಈ ಅಕ್ಕಿಗೆ ಸೆಟ್ಟಾಗಿ ಬಾಡಿ ಸೆಟ್ರಿಗೇಟ್ ಆಗೋಗ್ಬಿಟ್ರೆ ವಾರದಲ್ಲಿ 2 ಸಲ ಬೇಕಾಗುತ್ತೆ. ಇವಾಗ ಸ್ಟಾರ್ಟಿಂಗ್ ಯಾರು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವ್ರು ಬಂದು ವಾರದಲ್ಲಿ 3 ಸಲ ಕೊಡಿ. ಶುಕ್ರವಾರ, ಶನಿವಾರ, ಭಾನುವಾರ ನೈಟಲ್ಲಿ ಮಾತ್ರ ಬಿಸಿನೀರಿಗೆ ಸ್ವಲ್ಪ ಕುದಿಯೋ ಬಿಸಿನೀರಿಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಆದಮೇಲೆ ನೀವು ಆ ಬಿಸಿನೀರ ಕುದ್ದಿರೋ ಕಷಾಯ ಏನಿರುತ್ತೆ ಅದನ್ನ ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಈ ಕಡೆ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ಇಟ್ಕೊಳ್ಳಿ. ಈ ಕಾಯಿಸಿರೋ ಕಷಾಯನ ತೆಗೆದು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಕುಡಿಸ್ಕೊಂಬನ್ನಿ. ಸ್ಟಾರ್ಟಿಂಗಲ್ಲಿ ಕುಡಿಯಲ್ಲ. ಅದನ್ನ ಕುಡಿಯೋದಂಗೆ ಮಾಡ್ಬೇಕಂದ್ರೆ ಏನೂ ಇಲ್ಲ, ಬೆಳಗ್ಗೆ ನೀರು ಇಡಬೇಡ್ರಿ. ಸಾಯಂಕಾಲ ಏನು ಮಾಡುತ್ತೆ, ಬೋಲ್ ಇಕ್ಕಿದ ತಕ್ಷಣ ಇಮಿಡಿಯೇಟ್ ಕುಡಿಯುತ್ತೆ. ಒಂದು ಸಲ ಈ ಕಷಾಯ ಕುಡಿಯೋಕೆ ರೂಢಿ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ಆ ನೀರನ್ನೇ ಜಾಸ್ತಿ ಹೊಟ್ಟೆ ತುಂಬ ಕುಡಿಯೋಕೆ ಶುರು ಮಾಡ್ಕೋತಾರೆ. ಹೆವಿ ಆರ್ಡಿನರಿ ನೀರನ್ನೇ ಕಮ್ಮಿ ಕುಡಿತೀವಿ. ಈ ಕಷಾಯದ ನೀರನ್ನ ಕುಡ್ಸೋಕ್ಕೊಂದು ಇವಾಗ ಕುಡಿಯಲ್ಲ ಸರ್ ನಮ್ಮ ಅಕ್ಕಿ ಅಂತ ಕೆಲವ್ರು ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ. ಅದಕ್ಕೆ ನಾನು ಕುಡಿಸೋ ವಿಧಾನ ಒಂದು 2 ಅಟೆಂಪ್ಟು. ಬೆಳಗ್ಗೆ ನೀರು ಇಡಬೇಡ್ರಿ, ಸಾಯಂಕಾಲ ಒಂದೇ ಸಲ ನೀರಿಟ್ಟು ಅದಕ್ಕೆ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಚೂರೇ ಹಾಕೊಂಬಂದ್ರೆ ಅದು ನೀರು ಮಿಕ್ಸ್ ಆದಾಗ ಅದು ಕುಡಿಯೋಕೆ ಶುರು ಮಾಡುತ್ತೆ. ಅದನ್ನು ಒಂದು 2 ವಾರ ಮಾಡ್ಕೊಳ್ಳಿ. ಇವಾಗ ಹೊಸ್ತಾ ಮಾಡೋರು ಮೊಸರು ಬಿಟ್ಟು ವಾರಕ್ಕೆ 3 ಸಲ ಮಾಡ್ಕೊಳ್ಳಿ, 1 ತಿಂಗಳು. ಅದಾದಮೇಲೆ ನೆಕ್ಸ್ಟ್ ನೀವು ತಿಂಗಳಲ್ಲಿ 2 ಸಲ ಶನಿವಾರ, ಭಾನುವಾರ ಅದನ್ನು ಒಂದು ರೊಟೀನಾಗಿ ಮಾಡ್ಕೊಂಬಿಡಿ. ಇಷ್ಟು ನೀವು ಮಾಡ್ಕೊಂಬಂದ್ರೆ ನನ್ನ ಪ್ರಕಾರ ನನ್ನ ಅನುಭವದಲ್ಲಿ ಕಾಯಿಲೆ ಅನ್ನೋದು ನಿಮ್ಮ ದೌಡಿಗೆ ಬರಲ್ಲ. ಇದೆ ಯಾವುದೇ ಥರದ್ದು. ಅದಕ್ಕೂ ನಾನು ಹೇಳ್ತೀನಿ, ಅದಕ್ಕೆ ಯಾಕೆ ಬರಲ್ಲ ಅನ್ನೋಕ್ಕೆ ರೀಸನು ನಾನು ಹೇಳ್ತೀನಿ. ಅಕ್ಕಿ ಕುಡಿಯೋದು ಹೆಂಗೆ, ಮೂಗದ್ದಿ ಕುಡಿಯುತ್ತೆ, ವೈರಲ್ ಎಲ್ಲಿರುತ್ತೆ, ಮೂಗಲ್ಲಿರುತ್ತೆ. ಆಯ್ತಾ? ಅದ್ದಿ ಕುಡ್ದಾಗ ಏನು ಮಾಡುತ್ತೆ, ಮೂಗಲ್ಲಿರೋ ವೈರಲ್ ಏನು ಮಾಡುತ್ತೆ ಅದೆಲ್ಲ ಬರ್ನ್ ಆಗ್ತಾ ಹೋಗುತ್ತೆ. ವಾರದಲ್ಲಿ 2 ಸಲ ಯಾಕೆ ರೊಟೀನ್ ಮಾಡಿದ್ದೀನಿ ಅಂದರೆ ನೀವೆಲ್ಲ ಹೋಗಿ ಎಲ್ಲನ ಬಂದಿರ್ತೀರ, ಅದೇನು ಮಾಡುತ್ತೆ ಬಾಯಿರಲ್ಲಿ ಅಲ್ಲಿಗಳಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಬರುತ್ತೆ. 1 ತಿಂಗಳು 3 ದಿವಸ ಕುಡಿಸ್ಕೊಳ್ಳಿ, ವಾರದಲ್ಲಿ 3 ದಿವಸ. ಅದಾದಮೇಲೆ 1 ತಿಂಗಳು ಬಾಡಿಗೆ ಸೆಟ್ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಟೈಮ್ ಕುರ್ಜಾಗೋದು, ಟೈಮ್ಗೆ ಅದೇನು ಮಾಡುತ್ತೆ ಹೊಟ್ಟೆ ತುಂಬ ತಿನ್ನೋದು, ಅಕ್ಕಿ ಹೆಲ್ತಿತನ, ಕುರ್ಜಾಗೋದು, ಪೌಡ್ರ್ ಉದುರಿಸೋದು, ಆರೋಗ್ಯವಾಗಿ ಅದು ನಿಮ್ಗೆ ಗೊತ್ತಾಗ 1 ತಿಂಗಳಾದಮೇಲೆ ನಿಮಗೆ ಗೊತ್ತಾಗುತ್ತೆ. ಲೈಫ್ ಟೈಮ್ ಇದನ್ನು ಆರೋಗ್ಯ ಮಾಡಿ. ಯಾಕಂದರೆ ಆಯುರ್ವೇದಿಕಲ್ಲಿ ಹೆವಿ ಲೈಫ್ ಅನ್ನೋದಿದೆ. ಅದರಿಂದ ಇದನ್ನು ಉಪಯೋಗಿಸ್ಕೊಂಡು ನೀವು ಮಾಡ್ಕೊಂಬಂದರೆ ಭಾಳ ಒಳ್ಳೆಯದು. ನಮ್ಮ ಒಂದು ಅಭಿಪ್ರಾಯ, ನಾವು ಕಾಲದಿಂದ ಏನು ಮಾಡ್ಕೊಂಬಂದಿದ್ದೀವಿ 4 ಜನಕ್ಕೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಇದನ್ನು ಮಾಡ್ಕೊಂಬಂದು ನಮ್ಗೇನಿದೆ ಅದನ್ನು ನೀವು ರಿಸಲ್ಟ್ ಹೇಳಿ 1 ತಿಂಗಳಾದ್ಮೇಲೆ ಹೇಳಿ. ಇನ್ ಕೇಸ್ ಕಾಯಿಲೆ ಬಂದಿರೋ ಅಕ್ಕಿ ಇದು ಯಾರನ್ನ ಪೌಡ್ರ್ ಮಾಡಿ ಮಾಡ್ಕೊಂಡಿದ್ರೆ ಬೆಳ್ಳಗೆ ಉಚ್ಕೊಳ್ಳೋದು, ಹಸ್ರಿಗೆ ಉಚ್ಕೊಳ್ಳೋದು ಇತ್ತು ಅಂದರೆ ಇದನ್ನು ಒಂದು ಅಕ್ಕಿ ಪ್ರಮಾಣ 5 ಚುಟ್ಕೆ 20 ml ಬಿಸಿನೀರು, ಸ್ವಲ್ಪ ಬಿಸಿ ಇರಲಿ, ಸ್ವಲ್ಪ ಕಲಿಸ್ಕೊಳ್ಳಿ. ಒಂದು ಗ್ಲಾಸ್ ಇತ್ತು, ಆ ಗ್ಲಾಸ್ಗೆ ಹಾಕೊಂಡು ಕಲಿಸ್ಕೊಳ್ಳಿ. 2 ಕಲಿಸ್ಬಿಟ್ಟು ಆ 20 ml ತೆಗೆದುಬಿಟ್ಟು ಮುಚ್ಕೊಳ್ಳೋ ಅಕ್ಕಿಗೆ ಹೊಡೆದ್ಬಿಡಿ. ಅದನ್ನು 2ನೇ ದಿವಸಕ್ಕೆ 3ನೇ ದಿವಸಕ್ಕೆ ನೋಡ್ಕೊಳ್ಳಿ ರಿಸಲ್ಟ್ ಏನು ಬರುತ್ತೆ. ಆ ತಡೆಯೋ ಶಕ್ತಿನೂ ಈಗಳಲ್ಲವೇ. ನೋಡಿ ಈ ಥರ ಇಟ್ಕೋಬೇಕು ನೀವು. ಈ ಥರ ಒಂದು ದೊಡ್ಡ ಗ್ಲಾಸು, ಈ ಥರ ಒಂದು ಚಿಕ್ಕ ಗ್ಲಾಸ್ ಇಟ್ಕೋಬೇಕು ನೀವು. 1 ಅಕ್ಕಿ ಪ್ರಮಾಣ ಆದರೆ ಇದರಲ್ಲೇ ಒಂದು 30 ml ನೀರು ಹಾಕ್ಕೊಳ್ಳಿ. ಇದಕ್ಕೆ ಬಿಸಿನೀರು ಜಾಸ್ತಿ ಇಟ್ಕೊಳ್ಳಿ. ಇದಕ್ಕೆ 1 ಅಕ್ಕಿಗೆ 4 ಚುಟ್ಕಿ 5 ಚುಟ್ಕಿ, ಕಾಯಿಲೆ ಬಂದಿರೋದಕ್ಕೆ 5 ಚುಟ್ಕಿ ಹಾಕಿ, ಏನೂ ಆಗಲ್ಲ. 1 ಅಕ್ಕಿ ಪ್ರಮಾಣದಲ್ಲಿ ಹೇಳಿರೋದು. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರ ಕಲಸಿ ಇಟ್ಕೊಂಡು ಈ 20 ml ಉಚ್ಕೊಂಡಿರೋ ಅಕ್ಕಿ, ಕಾಯಿಲೆ ಬಂದಿರೋ ಅಕ್ಕಿಯ 7 ದಿವಸ ಕಂಪಲ್ಸರಿ ಮಾಡಿ. 100% ಕಾಯಿಲೆನೂ ಹೊಂಟೋಯ್ತದೆ. ಯಾಕೆಂದ್ರೆ ಇದರಲ್ಲಿ ಇರೋದೆಲ್ಲ ರಾಮಬಾಣದ ಔಷಧಿಗಳೇ, ಎಲ್ಲದಕ್ಕೂ ರಾಮಬಾಣ ಇದು. ಇದನ್ನ ನೀವು ಮಾಡ್ಕೊಂಡ್ ಬನ್ನಿ ನಿಮ್ಮ ಲ್ಯಾಪ್ಟಾಪಲ್ಲಿ. ಇವಾಗ ಸರ್ ಹೆಂಗೆ ಮಾಡೋದು ಅಂತ ಕೇಳ್ತೀರಾ. 1 ಲೀಟ್ರ್ ನೀರಿಗೆ 1 ಸ್ಪೂನ್ ಹಾಕೋಬಹುದು. ಅರ್ಧ ಲೀಟ್ರ್ ನೀರಿಗೆ ಅರ್ಧ ಸ್ಪೂನ್. ಅದನ್ನ ಕುದಿಸಿ ಮಾಡ್ಕೊಂಡು ಈ ತರ ಒಂದು ಗ್ಲಾಸಿಗೆ ತುಂಬಿಕೊಂಡು ಈ ಗ್ಲಾಸನ್ನ ಈ ಕಾಯ್ದು ಬಿಸಿ ಏನಿರುತ್ತೆ ಕಷಾಯನ ಕುದಿಸಿರೋದನ್ನ ಇದನ್ನ ತಗೊಂಡು ನಿಮ್ಮ ಆ ಬೋಲ್ಗೆ ಎತ್ಕೊಂಡು ಆ ಬೋಲ್ಗೆ ನೀವು ಇದನ್ನ ಈ ಬಿಸಿನೀರಲ್ಲಿ ಇದ್ದೇ ಇರ್ತದೆ, ಈ ಉಗುರು ಬೆಚ್ಚ ನೀರಿದು. ಆ ನೀರಿಗೆ ನೀವು ಮಾಡೋ ಪ್ರಮಾಣ ಏನಂದ್ರೆ ನೋಡ್ಕೊಳ್ಳಿ, ನಾನು ಅದನ್ನು ಹೇಳ್ಬಿಡ್ತೀನಿ. ನೋಡ್ಕೊಳ್ಳಿ, ಈ ಕಾಯಿಸಿ ಕುದಿಸಿ ಒಂದು ಗ್ಲಾಸ್ಗೆ ಹಾಕಿ ಇಟ್ಕೊಂಡಿದ್ದೀರ, ಇದನ್ನ ಮುಕ್ಕಾಲು ಇದೆ ಈ ನೀರು ಇರುತ್ತೆ, ಆರ್ಡಿನರಿ ಬಿಸಿನೀರಿದು. ಈ ಬಿಸಿನೀರಿಗೆ ಈ ಸ್ವಲ್ಪ ಕಷಾಯ ಇರುತ್ತಲ್ಲ, ಇದಕ್ಕೆ ಸ್ವಲ್ಪನೇ ಹಾಕೊಂಡು ನಿಮ್ಗೆ ಗೊತ್ತಾಗುತ್ತೆ, ಒಂಥರ ಗ್ರೀನ್ ಶೇಡ್ ಬರುತ್ತೆ, ನೀರು ಚೇಂಜ್ ಆಗುತ್ತೆ. ಅವಾಗ ಸ್ವಲ್ಪನೇ ಕುಡಿಸ್ಕೊಂಬನ್ನಿ. ಆಮೇಲೆ ನೋಡಿ ಕುಡಿಸೋ ವಿಧಾನ ಇದು. ಈ ಕಾಯಿಲೆಗೆ ಇದು ಔಷಧಿ ಬರ್ದೇ ಇರೋಕ್ಕೆ, ತಡೆಗಟ್ಟೋಕ್ಕೆ, ಲೈಫ್ ಟೈಮ್ ಹೆಲ್ತಿ ಆಗಿರೋಕ್ಕೆ ನಮ್ಮ ಕಡೆಯಿಂದ ಇದೊಂದನ್ನ ಒಂದು ಒಳ್ಳೇದು ಮಾಡೋಣ ಅಂತ ಬಂದಿದ್ದೀವಿ. ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಇವಾಗ ಮನೆ ಬಿಟ್ಟು ಔಟ್ ಬಂದಿರೋ ಅಕ್ಕಿಗೆ ನೆಕ್ಸ್ಟ್ ಹೇಳ್ತೀನಿ, ಇಲ್ಲ ನೆಕ್ಸ್ಟ್ ಒಂದು ಡೈಜೆಷನ್ಗೆ ಒಂದು ಐಟಮ್ ಇದೆ, ಆ 4 ಐಟಮ್ನ ನೀವು ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ನೋಡಿ. ಇವಾಗ ಅದು ಐಟಮ್ ಇದು ನೋಡಿ, ಇಷ್ಟ್ರ ಜೊತೆಗೆ ಈ ನುಗ್ಗೆ ಸೊಪ್ಪು ಪೌಡ್ರನ್ನ ಹಾಕೋಬೇಕು ನೀವು, 50 ಗ್ರಾಮ್ ಹಾಕೋಬೇಕು. ಇದು ಯಾವ ಮಟ್ಟಕ್ಕೆ ಕೆಲಸ ಮಾಡುತ್ತೆ ಅಂದರೆ, ಒಬ್ಬ ಮನುಷ್ಯ ಸ್ಟ್ರೆಂತ್ ಕಳ್ಕೊಂಡಿರೋನು ಕೆಲಸ ಮಾಡುತ್ತೆ ನುಗ್ಗೆ ಸೊಪ್ಪು. ಇವಾಗ ನಮ್ಮ ಕಂಟ್ರೀಲಿ ನಾವಂದರೆ ನಮ್ಮ ಈಚೆ ಬಿಡ್ತೀವಿ, ನುಗ್ಗೆ ಸೊಪ್ಪು ಎಲ್ಲ ತಿನ್ನಿಸ್ತೀವಿ. ಇದ್ರಲ್ಲಿ ಮಾಡೋ ಕೆಲಸ 100 ಕೆಲಸಗಳಿದೆ. ಹೊರಗಡೆ ಕಂಟ್ರೀಲಿ ಇದು ಕ್ಯಾಪ್ಸೂಲ್ ತೊಗೊತಾ ಇದ್ದಾರೆ. ನಮ್ಮಲ್ಲಿ ನಮ್ಮ ಮನೆ ಮುಂದೆ ಸಿಗುತ್ತೆ, ಇದು ಮಾಡಿತ್ತು. ಅವ್ರು ದುಡ್ಡು ಕೊಟ್ಟು ದುಡ್ಡು ಹರ್ಡ್ ಮಾಡಿ
ಆ ಕ್ಯಾಪ್ಸೂಲ್ ತೊಗೊಂಡು ಆರೋಗ್ಯ ಎಲ್ಲದಕ್ಕೂ ರಾಮಬಾಣ ನುಗ್ಗೆ ಸೊಪ್ಪು ಇದನ್ನ ಇದ್ರ ಜೊತೆಗೆ 50 ಗ್ರಾಮು ನಿಮ್ಮ ಅನುಕೂಲ ತಕ್ಕನಾಗಿಲ್ಲ 100 ಗ್ರಾಮು ಮಿಕ್ಸ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಇಷ್ಟು ಜೊತೆಗೆ ಅದರಿಂದ ಏನು ಯೂಸೇಜ್ ಇರುತ್ತೆ ಅಕ್ಕಿಗಳಿಗೆ? ಸರ್ ಇದ್ರಲ್ಲಿ ಬಂದು ಜೈಂಟ್ಸ್ ಪೈನ್ ಇರುತ್ತೆ, ಪೈನು ರಿಲೀಫ್ ಆಗುತ್ತೆ. ಮತ್ತೆ ಜೈಂಟ್ಸ್ ಏನಿದೆ ಇವಿ ಸ್ಟ್ರಾಂಗ್ ಮಾಡುತ್ತೆ, ಕಬ್ಣ ಮಾಡ್ದಂಗೆ ಮಾಡೋ ಕೆಲಸ ಇದ್ರಲ್ಲಿದೆ. ಮತ್ತೆ ಅಕ್ಕಿಗಳಲ್ಲಿ ಮಾಯ ಕೆಲವು ವಯಸ್ಸಾದ ಅಕ್ಕಿಗಳಿಗೆ ಸ್ಟ್ರೆಂತ್ ಕಳ್ಕೊಂಡ್ಬಿಟ್ಟಿರುತ್ತೆ, ಅದನ್ನೆಲ್ಲ ಇವೆಲ್ಲ ಕಾಂಬಿನೇಷನ್ ಮಾಡಿದಾಗ ಒಂದು ಕ್ವಾಲಿಟಿಯಾಗಿ ಒಂದು ಉತ್ಪತ್ತಿ ಆಗುತ್ತೆ. ಅದನ್ನ ನಾವು ಇಂಡಿವಿಜುವಲ್ ಆಗಿ ಒಂದೊಂದು ಹೇಳ್ತಾ ಹೋದ್ರೆ ಒಂದಕ್ಕೊಂದೊಂದು ಇಲ್ಲೇ ಸಾಕಷ್ಟಿದೆ. ನಾನು ಯಾಕೆ ಪಾಠ ಬೇಳಕ್ ಆಗಲ್ಲ. ನೀವು ಇದನ್ನ ಮಾಡಿ ಕುಡಿಸ್ಕೊಂಡು ಒಂದ್ ತಿಂಗಳಾದ್ಮೇಲೆ A to Z ಇದೆ. ನಾನು ಪಾಠ ಇದ್ರಲ್ಲೇ ಇದೆ, ಮಾಯ ಬರೋದು ಇದೆ, ಮೊಟ್ಟೆ ನಿಲ್ಸ್ಕೊಂಡಿರೋ ಔಷಧಿ ಎಲ್ಲ ಇದ್ರಲ್ಲೇ ಇದೆ. ನೀವು ಮಾಡ್ಕೋಬೇಕು, ಮಾಡ್ಕೊಂಡ್ರೆ ರಿಸಲ್ಟು. ಯಾಕಂದ್ರೆ ನಿಮಗೂ ಗೊತ್ತು ಆಯುರ್ವೇದಕ್ಕೂ ಲೇಟು, ಅದಕ್ಕೂ ಅಂತಾನೆ ಅದು ಲೈಫು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್.